ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬೆಳಿಗ್ಗೆನೇ ಇವತ್ತು ನಾವು ಶಿವಗಂಗೆ ಕಡೆಗೆ ಹೊರಟಿದ್ದೀವಿ, ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ. ಆ್ಯಕ್ಚುಲಿ ಏನಂದರೆ ಮೈಸೂರಿಗೆ ಹೋಗೋಣ ಅಂತ ಇಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್ಗಳು. ಬಟ್ ಗೊತ್ತಲ್ಲ ಫ್ರೆಂಡ್ಸ್, ಅಲ್ಲಿಗೆ ಒಬ್ಬರು ಕೈ ಎತ್ತಿದ್ರೆ ಎಲ್ಲರೂ ಕೈ ಎತ್ತುತ್ತಾರೆ ಅಂತ. ಸೊ ಅದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ನಾನು ರೀಲ್ಸ್ ಬಂದಾಗ. ಬಟ್ ಆ ಥರ ಎಲ್ಲ ಏನಿರಲ್ಲ ಅಂದ್ಕೊಂಡೆ, ನನಗೆ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗಿದ್ದದು. ಸೊ ಒಬ್ಬರು ಬರಲ್ಲ ಅಂದರು, ಮಿಕ್ತವ್ರು ಎಲ್ಲರೂ ಕೂಡ ಬರಲ್ಲ ಅಂತ ಹೇಳಿದ್ರು. ಇಂಟ್ರೆಸ್ಟ್ ಇಲ್ಲ ಹಂಗೆ ಹಿಂಗೆ ಅಂತ. ಸರಿ ಇನ್ನೇನು ಮಾಡೋದು ಅಂತ ನಾವು ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬಟ್ ನಾನು ರಜೆ ಹಾಕಿದ್ದೆ. ಆಮೇಲೆ ನನ್ನ ಫ್ರೆಂಡ್ ಇದ್ದವ್ರು ಸರಿ ಬನ್ನಿ ಹೋಗಿ ಬಂದುಬಿಡೋಣ, ಏನಾಗಲ್ಲ ಶಿವಗಂಗೆಗೆ ನಿಯರ್ ಇದೆ ಅಲ್ವಾ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅವರು ಇಬ್ಬರೂ ಹೊರಟಿದ್ದೀವಿ. ಸೊ ಶಿವಗಂಗೆ ಆ್ಯಕ್ಚುಲಿ ನಾನು ಫಸ್ಟ್ ಒಂದ್ಸಲ ಹೋಗಿದ್ವಿ ಫ್ಯಾಮಿಲಿ ಜೊತೆ, ನಾನು ಅಮ್ಮ ಎಲ್ಲ. ಅದಾದಮೇಲೆ ಇವತ್ತೇ ಹೋಗ್ತಾ ಇರೋದು. ಬೆಳಿಗ್ಗೆನೇ ಹೋಗಿರೋದು. ಅದಕ್ಕೂ ಫುಲ್ ಗಾಳಿ ಆಗಿರ್ಬೋದು, ಜೊತೆಗೆ ಆ ನೇಚರು ನೋಡೋದಕ್ಕೆ ಒಂಥರ ಮಜಾ ಅನಿಸುತ್ತೆ. ಸೊಳ್ಳೆ ಕಾಣಿಸ್ತಿದೆ ನೋಡಿ, ಅದೇ ಶಿವಗಂಗೆ ಬೆಟ್ಟ. ನಾವು ಬೆಳಗ್ಗೆ 5 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾನು ಎದ್ದು ರೆಡಿಯಾಗಿ ಎಲ್ಲ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 5:45 ಆಗೋಯ್ತು ನಾವು ಮನೆ ಬಿಡೋ ಅಷ್ಟರಲ್ಲೇ. ಇವಾಗ ಟೈಮ್ ಆಲ್ಮೋಸ್ಟ್ 6:30 ಆಗಿದೆ. ಬೇಗನೆ ರೀಚ್ ಆದ್ವಿ ನಾವು. ನನಗಂತೂ ಮನೇಲಿ ಕೂತು ಬೇಜಾರಾಗ್ಬಿಟ್ಟಿದೆ. ಎಲ್ಲಾದರೂ ಹೋಗಬೇಕು ಅಂತ ಅನಿಸುತ್ತೆ. ಒಬ್ಬಳೇ ಎಲ್ಲೋಗೋದು ಅಂತ ಅನಿಸುತ್ತೆ. ಸೊ ಫ್ರೆಂಡ್ಸ್ ಕರೆದ್ರೆ ಫ್ರೆಂಡ್ಸ್ ಕೂಡ ಇದೇ ರೀತಿ ಯಾಮಾರಿಸ್ತಿದ್ದಾರೆ ಹೋಗೋಣ ಅಂತ ಹೇಳಿ. ನೋಡಬೇಕು, ನನಗೆ ಸೋಲೋ ಟ್ರಿಪ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸಿ, ಸ್ವಲ್ಪ ಕೆಲಸಕ್ಕೆಲ್ಲ ಸೇರ್ಕೊಂಡು ಆದಮೇಲೆ ಒಂದು ಸೋಲೋ ಟ್ರಿಪ್ ಮಾಡಲೇಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಏನಾಗುತ್ತೆ ಏನು ಅಂತ. ಸೊ ನಾವು ಇವಾಗ ಟೆಂಪಲ್ನ ರೀಚ್ ಆದ್ವಿ. ಇವಾಗ ಬಂದು ಟೈಮ್ 6:30 ಆಗಿದೆ. ಸೊ ಇಲ್ಲಿಂದ ಬೆಟ್ಟ ಹತ್ತೋದೇನೆ ಇರೋದು ಕತೆ. ನಾವು ಬಂದಿದ್ದು ನಾನು ಸ್ಕೂಲ್ ಟೈಮಲ್ಲಿ ಇದ್ದಾಗ. ಸೊ ಹೆಂಗಿದೆ ಏನು ದೇವಸ್ಥಾನ ಅನ್ನೋದು ನಿಜವಾಗ್ಲೂ ಮರ್ತೋಗ್ಬಿಟ್ಟಿದೆ. ನನಗೆ ಒಂದೇ ನೆನಪಿರೋದು ಏನು ಅಂತಂದರೆ, ಒಂದು ಕೊಳದಲ್ಲಿ ನೀರು ತೊಗೊತೀವಲ್ವ, ಸೊ ಅದು. ಸೊ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಿಲ್ಲ ಅಂತಂದರೆ. ಸೊ ಬಿಸಿಲು ಇವಾಗ ಲೈಟಾಗಿ ಬರ್ತಾ ಇದೆ. ಚೆನ್ನಾಗಿತ್ತು ವೆದರ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಆ ನೇಚರ್ ಆಗಿರ್ಬೋದು, ಆ ತಂಪಾಗಿರೋಂತಹ ಗಾಳಿ. ಸೊ ತುಂಬ ದಿನ ಆಗಿತ್ತಲ್ಲ ಹೊರಗಡೆ ಹೋಗಿ, ಆಲ್ಮೋಸ್ಟ್ ಒಂದು 2 ವರ್ಷ ಆಗಿತ್ತು ಅನ್ಸುತ್ತೆ ಹೊರಗಡೆ ಬಂದು. ಲಾಸ್ಟ್ ಹೋಗಿದ್ದೆ ಗೋವಾ ಅಂತ ಅನಿಸುತ್ತೆ. ಗೋವಾ ಆದಮೇಲೆ ನಾನು ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ. ಬರೀ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದು ಬರೋದು ಇದೇ ಆಗಿಬಿಟ್ಟಿತ್ತು. ಅದು ಬಿಟ್ಟರೆ ಹೊರಗಡೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋದು 2 ವರ್ಷ ಆದಮೇಲೇ. ಒಂಥರ ದೇವಸ್ಥಾನ, ಒಂದು ಸೈಲೆಂಟ್ ವಾತಾವರಣ, ಒಂಥರ ಸಮಾಧಾನ ಅನ್ನಿಸ್ತಾ ಇತ್ತು. ಸೊ ಈ ದೇವಸ್ಥಾನ ತುಂಬ ನಿಯರ್ ಆಗುತ್ತೆ ಬ್ಯಾಂಗ್ಳೂರಲ್ಲಿರೋರಿಗೆ. ಒಂದು ನಮ್ಮನೆಯಿಂದ ಆಲ್ಮೋಸ್ಟ್ 1 ಅವರ್ 1.5 ಅವರ್ಸ್ ಜರ್ನಿ ಅಷ್ಟೇ. ಸೊ ನಾವು ಹೇಗೆ ಬೈಕ್ ರೈಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಅಲ್ಲಲ್ಲಿ ಈ ಥರದ್ದು ಸ್ಟಾಲ್ಸ್ ಇತ್ತು, ತಿಂಡಿ ಅದು ಇದು ತಿನ್ನೋದಕ್ಕೆ ಅಂತ ಹೇಳಿ. ಜೊತೆಗೆ ಕೋತಿಗಳ ಕಾಟ ಕೂಡ ಅಷ್ಟೇ, ಯಾಕೆ ಹೇಳ್ತೀರಾ ಕತೆ. ಬೆಟ್ಟ ಹತ್ತಕ್ಕೇ ಆಲ್ಮೋಸ್ಟ್ ಒಂದು 2 ಅವರ್ ಬೇಕಾಗಿಬಿಡುತ್ತೆ. ಅಲ್ಲಿ ನೋಡ್ಬೋದು ಎಷ್ಟು ಹೈಟಲ್ಲಿದೆ ಅಂತ. ಅಂದರೆ ಅದು ಏನು ಮಾಡಿದ್ದಾರೆ ಅಂದರೆ, ಆ ಬಂಡೆನೇ ಕೊರೆದ್ಬಿಟ್ಟು ಸಣ್ಣದಾಗಿ ಸ್ಟೆಪ್ಸ್ ಥರ ಮಾಡಿಬಿಟ್ಟಿದ್ದಾರೆ. ಅದು ನೋಡ್ತಾ ಇದ್ರೇ ಭಯ ಆಗ್ತಾಯಿತ್ತು ಇಲ್ಲಿ ಕೂತ್ಕೊಂಡು. ಅಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಬೆಟ್ಟಗಳೆಲ್ಲ. ಇಲ್ಲಂತೂ ವೆದರ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಬೆಟ್ಟದ ಮೇಲೆ ಕೂತ್ಕೊಂಡು ಹಾಗೆ ನೇಚರ್ನ ಎಂಜಾಯ್ ಮಾಡ್ತಾ ಇದ್ದೆ. ಜೊತೆಗೆ ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇತ್ತು. ಇನ್ನು ನಾವು ಹತ್ತೋದಕ್ಕೆ ತುಂಬ ಟೈಮ್ ಬೇಕು. ಬಟ್ ಇಲ್ಲಿ ಚೆನ್ನಾಗಿತ್ತು ಬೆಟ್ಟ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ. ನನಗೆ ಈ ಥರ ದೇವಸ್ಥಾನಗಳನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ತುಂಬ ಕ್ವಶನ್ಸ್ ಬರುತ್ತೆ. ಯಾಕಂದರೆ ಬೆಟ್ಟದ ಮೇಲೆ ದೇವರಿದೆ ಅಂತ ಹೇಳಿ ಯಾರಿಗೆ ಗೊತ್ತಿರುತ್ತೆ? ಯಾರ ಬೆಟ್ಟ ಹತ್ಕೊಂಡು ಹೋಗಿ ನೋಡಿದ್ರು, ದೇವಸ್ಥಾನ ಕಟ್ಸಿದ್ರು, ಈ ಥರ ಸಾವಿರಾರು ಕ್ವಶನ್ಸ್ ಬರ್ತಾ ಇರುತ್ತೆ ನನಗಂತೂ ಮೈಂಡಲ್ಲಿ. ನಿಮ್ಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇದೆಯಾ ಕಮೆಂಟ್ ಮಾಡಿ. ಸೊ ನನಗೂ ಅದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಸೊ ಬೆಟ್ಟದ ಮೇಲೆ ದೇವ್ರ ಉದ್ಭವ ಆಯಿತು ಸರಿ, ಬಟ್ ಅದನ್ನ ಯಾರು ಕಂಡುಹಿಡಿದ್ರು, ಅಲ್ಲಿ ದೇವ್ರ ಉದ್ಭವ ಆಗಿದೆ ಅಂತ ಹೆಂಗೆ ಗೊತ್ತಾಯಿತು ಜನರಿಗೆ? ಸೊ ಈ ಥರದ್ದೆಲ್ಲ ಕ್ವಶನ್ಸ್ ನನಗೆ ಬರ್ತಾ ಇರುತ್ತೆ. ಸೊ ಇವಾಗ ನಾವು ಕೂಡ ಬೆಟ್ಟ ಮೇಲೆ ಹತ್ತೋಣ ಅಂತ ಹೇಳಿ ಬಂದ್ವಿ. ಸೊ ಸಿಕ್ಕಾಬಟ್ಟೆ ಕಷ್ಟ ಇದೆ ಇದಂತೂ. ಸೊ ಫುಲ್ ಬೆವ್ರು ಕಿತ್ಕೊಳ್ತಾ ಇತ್ತು. ಯಾಕಂದರೆ ಆ ಬೆಟ್ಟ ಹತ್ತುತ್ತಾ ಇರೋದಕ್ಕೂ ಬಿಸಿಲು ಮೇಲೆ ನತ್ತಿ ಮೇಲೆ ಬರ್ತಾ ಇರೋದಕ್ಕೂ ಅದಕ್ಕೂ ಸಖತ್ತು ಸುಸ್ತಾಗ್ತಾ ಇತ್ತು. ಇಲ್ಲಿ ನೋಡಿ ಸ್ಟೆಪ್ಸ್ ಹೆಂಗಿದೆ ಅಂತ ಹೆಂಗೆ ಮಾಡಿದ್ದಾರೆ. ಸೊ ಇದ್ರ ಮೇಲೆ ಹತ್ಕೊಂಡು ಹೋಗೋ ಅಷ್ಟರಲ್ಲಿ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಒಂಚೂರು ಏನಾದರೂ ಗ್ರಿಪ್ ಆಯಿತು ಅಂತಂದರೆ ಪಕ್ಕ ಕೆಳಗಡೆಗೆ ಬೀಳೋದೇನೆ. ಸೊ ಹುಷಾರಾಗಿ ಇಟ್ಕೊಂಡು ನಡಿಬೇಕು. ಬಟ್ ನನಗಿದ್ದೇನೋ ಅಷ್ಟು ಭಯ ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ಆಲ್ರೆಡಿ ನಾನು 2 ಟ್ರೆಕ್ಕಿಂಗ್ ಹೋಗಿದ್ದೆ ಅಲ್ವಾ, ಸ್ಕಂದಗಿರಿಗೆ ಮತ್ತು ರಾಮದೇವ್ರ ಬೆಟ್ಟಕ್ಕೆಲ್ಲ ಹೋಗಿದ್ದನಲ್ಲ. ಸೊ ನನಗೇನು ಅಷ್ಟೊಂದು ಭಯ ಅಂತ ಅನ್ನಿಸ್ಲಿಲ್ಲ. ಇಲ್ಲಂತೂ ಕೋತಿಗಳ ಕಾಟ ಸಿಕ್ಕಾಬಟ್ಟೆ ಇದೆ. ನನ್ನ ಬ್ಯಾಗ್ನ ತೊಗೊಂಡು ನೀಟಾಗಿ ಜಿಪ್ಪೆಲ್ಲ ಓಪನ್ ಮಾಡ್ತಾ ಇತ್ತದು. ಸೊ ಅಷ್ಟು ಕೋತಿಗಳಿದ್ದಾವೆ. ಕೂತ್ಕೊಳ್ಳೋಕ್ಕಂತೂ ನಿಜವಾಗ್ಲೂ ಬಿಡೋಲ್ಲ. ಅಷ್ಟು ಬಂದು ಕಿತಾಪತಿ ಮಾಡ್ತಾ ಇರುತ್ತೆ ಕೋತಿಗಳೆಲ್ಲ. ಒಂಥರ ನೋಡೋದಕ್ಕೆ ಚೆಂದ ಕೋತಿಗಳನ್ನ.
ಒಳ್ಳೆ ಮುದ್ದಾಗಿ ಆಡ್ತಾ ಇರುತ್ತೆ. ಬಟ್ ಏನು ಭಯ ಅಂದರೆ ಈ ದೊಡ್ಡ ದೊಡ್ಡ ಕೋತಿಗಳನ್ನ ನೋಡಿದಾಗ ಸಖತ್ ಭಯ ಆಗುತ್ತೆ, ಎಲ್ಲಿ ಕಚ್ಚಿಬಿಡುತ್ತೆ ಅಂತ. ಮೇಲೆ ನಾವು ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ 9 o'clock ಆಗಿತ್ತು. ಸೊ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಬೆಟ್ಟದ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಕೂಡ ತೊಗೊಂಡ್ವಿ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಒಂದು 2 ಗೋಪುರಗಳಿದ್ದಾವೆ. ಗೋಪುರದ ಬೆಟ್ಟದ ಮೇಲೆ ಗೋಪುರ ಕಟ್ಟಿದ್ದಾರಲ್ವ, ಅದ್ರ ಕೆಳಗಡೆ 1 ಗಂಟೆ ಇತ್ತು ಆಯಿತಾ, ನನಗೆ ಅದನ್ನು ಹೊಡಿಬೇಕು ಅಂತ. ಬಟ್ ಅದು ಏಟಕ್ಸಲ್ಲ. ಸರಿ ಆಯ್ತು ಅಂತ ಅಂದ್ಬಿಟ್ಟು ವಾಪಸ್ ಇವಾಗ ಕೆಳಗಡೆ ಇಳಿಯೋಣ ಅಂತ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಎಷ್ಟೊಂದು ದಿನ ಆದಮೇಲೆ ಹೊರಗಡೆ ಬಂದಿದ್ನ. ಜೊತೆಗೆ ನನ್ನ ಮೈಂಡ್ ಬರೀ ಒಂದು ಸ್ವಲ್ಪ ತಲೆ ಕೆಟ್ಟಂಗಿರುತ್ತೆ ಅವಾಗವಾಗ. ಹಾಗಾಗಿ ಆ ಯೋಚನೆಯನ್ನೆಲ್ಲ ಬಿಟ್ಟು ಆರಾಮಾಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಕೂತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ತುಂಬ ಹೊತ್ತು ಕೂತಿದ್ವಿ ಬೆಟ್ಟದ ಮೇಲೆ, ಆಲ್ಮೋಸ್ಟ್ 1 hour ಮೇಲೆ ಕೂತಿದ್ದೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಂಗೆ ಅಲ್ಲಿಂದ ಬರೋದಕ್ಕೆ ಇಷ್ಟ ಇರಲಿಲ್ಲ, ಆದರೆ ಏನು ಮಾಡೋದು, ಗುಬ್ಬಿ ಬೇರೆ ಇಲ್ಲಲ್ವಾ ಅಂತ ಹೇಳಿಬಿಟ್ಟು ಸರಿ ಬೇಡ ಟೈಮ್ ಆಗಿಬಿಡುತ್ತೆ ಅಲ್ಲೇ ಕೂತ್ಕೊಂಡಿದ್ರೆ ಅಂತ ವಾಪಸ್ ಬಂದಿದ್ದಾಯಿತು. ಇಲ್ಲಾಂದರೆ ದಿನ ಪೂರ್ತಿ ಬಿಟ್ಟಿದ್ರು ನಾನು ಸಂಜೆವರೆಗೂ ಆರಾಮಾಗಿ ಗ್ರೀನ್ ಆಗಿರೋಂತಹ ನೇಚರ್ನ, ಹಸಿರು ನೇಚರ್ನ ನೋಡಿಕೊಂಡು ಕೂತ್ಕೊಂಡ್ಬಿಟ್ಟಿರ್ತಿದ್ದೆ. ಇವಾಗ ಇಳಿದ್ವಿ. ಇವಾಗ ಟೈಮ್ ಬಂದು 12 ಆಗಿದೆ. ಸೊ ಬೆಳಿಗ್ಗೆಯಿಂದ ಕೂಡ ಏನೂ ತಿಂದಿಲ್ಲ, ಹೊಟ್ಟೆ ಬರೀ ಹಸಿತಾ ಇದೆ ಲೈಟಾಗಿ. ಇವಾಗ ಹೋಗಿ ಏನಾದರೂ ತಿನ್ಕೊಂಡು ಮನೆಗೆ ಹೊರಡಬೇಕು ನಾವು ಕೂಡ. ಸೊ ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಹಾಗೆ ಅಲ್ಲಿ ಒಂದು ಕೊಳ ಕೂಡ ಇದೆ, ಸೊ ಅಲ್ಲಿ ನೀರು ಸಿಗುತ್ತೆ. ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಥರ ಇದ್ದರೆ ನೀರು ಸಿಗುತ್ತೆ, ನಾವು ಅಂದ್ಕೊಂಡಿದ್ದು ಆಗಲ್ಲ ಅಂದರೆ ನೀರು ಸಿಗೋದಿಲ್ಲ. ಸೊ ಆ ಥರದ್ದು ಕೂಡ ಇತ್ತು. ಅಲ್ಲಿ ನನಗೂ ನೀರು ಸಿಕ್ತು, ಬಟ್ ನಾನೇನು ಅಂದ್ಕೊಳ್ಳಿಲ್ಲ, ಜಸ್ಟ್ ಹಾಗೆ ನೀರು ಎತ್ತದೆ ನೀರು ಸಿಕ್ತು. ಬಟ್ ಅದೆಲ್ಲ ನನಗನ್ಸೋ ಪ್ರಕಾರ ಅದು ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ಸೊ ನಾವು ಜಾಸ್ತಿ ಹೈಟ್ ಇದ್ದರೆ ಈಸಿಯಾಗಿ ಸಿಗುತ್ತೆ, ಸ್ವಲ್ಪ ಕುಳ್ಳಕ್ಕಿದ್ರೆ ಮೇ ಬಿ ನೀರು ಸಿಗಲ್ಲ ಅಂತ ನನ್ನ ಒಂದು ಥಾಟ್. ಆದರೆ ಪ್ರಾಕ್ಟಿಕಲಾಗಿ ನಾನು ಯೋಚನೆ ಮಾಡಿದಾಗ ನನಗೆ ಆ ಥರ ಫೀಲ್ ಆಯಿತು, ಮೇ ಬಿ ಇರ್ಬೋದೇನೋ ಅಂತ. ಆದರೆ ನಾರ್ಮಲಾಗಿ ನಾವು ಆ ಒಂದು ನಂಬಿಕೆ ಇರುತ್ತೆ ಅಲ್ವಾ, ಅಂದ್ಕೊಂಡ್ರೆ ಸಿಗ್ಬೋದೇನೋ ಅಂತ ಅಂದ್ಕೊಂಡು, ಸೊ ಅದೇ ನಂಬಿಕೆಲೇ ಎಲ್ಲರೂ ನೀರನ್ನ ಎತ್ತುತ್ತಾಯಿದ್ರು. ಸಿಗದೇ ಇರೋರಂತರೂ ಆ ನೀರು ಸಿಗೋವರೆಗೂ ಕೂಡ ಬಿಟ್ಟಿಲ್ಲ, ಹಾಕ್ಕೊಂಡು ಎಳಿತಾ ಕೂತಿದ್ರು ನೀರನ್ನ. ಚೆನ್ನಾಗಿದೆ ದೇವಸ್ಥಾನ, ಒಂಥರ ಪ್ರಶಾಂತವಾಗಿ. ಹಳೆ ದೇವಸ್ಥಾನ ಅಲ್ವಾ, ಅದು ಅಲ್ಲದೆ ನಂಗೆ ಹಳೆ ದೇವಸ್ಥಾನಗಳಂದರೆ ಸಖತ್ ಇಷ್ಟ. ಆಲ್ರೆಡಿ ತುಂಬ ಟ್ರಾವೆಲ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಚೆನ್ನಾಗಿತ್ತು ದೇವಸ್ಥಾನ, ಒಂಥರ ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ದಲ್ವಾ, ಒಂಥರ ಮನಸ್ಸಿಗೂ ಕೂಡ ಸಮಾಧಾನ ಅನ್ನಿಸ್ತು. ಅಲ್ಲಿಂದ ಇವಾಗ ನಾವು ಕೆಳಗಡೆ ಬಂದು ಹೆಲ್ಮೆಟ್ ಎಲ್ಲ ಇಟ್ಟಿದ್ವಿ, ಹೆಲ್ಮೆಟ್ ಎಲ್ಲನೂ ತೊಗೊಂಡು ಇವಾಗ ಮನೆ ಕಡೆ ಹೊರಡ್ತೀವಿ. ಬೆಟ್ಟ ಎಲ್ಲ ಇಳಿಯೋಷ್ಟರಲ್ಲಿ 12:15 ಆಯಿತು. ಕೆಳಗಡೆನೂ ಕೂಡ ಒಂದು ಟೆಂಪಲ್ ಇತ್ತು, ಅಲ್ಲೂ ಕೂಡ ಹೋಗಿ ಬಂದ್ವಿ. ಸೊ ಮೇಲ್ಗಡೆ ಎಲ್ಲ ಟೆಂಪಲ್ ಇದೆ ಫುಲ್ ಬೆಟ್ಟದ ಮೇಲೆ. ಏನಂದರೆ ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಅಲ್ಲಿ ನೀಟಾಗಿ ಬೋರ್ಡ್ ಹಾಕಿದ್ರು ವೀಡಿಯೋ ಎಲ್ಲ ಮಾಡಬೇಡಿ ಅಂತ. ಸೊ ಮಾಡಿದ್ಮೇಲೆ ಯಾಕೆ ಉಗಿಸ್ಕೊಳ್ಬೇಕಪ್ಪ ಅಂತ ಹೇಳಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಒಳಗಡೆ ಕ್ಯಾಮ್ರಾ ತೊಗೊಂಡೋಗಿ ಅಥವಾ ವೀಡಿಯೋ ಅದೆಲ್ಲ ಏನೂ ಮಾಡೋದಿಲ್ಲ. ಅಲ್ಲಿಂದ ಹೊರಟು ಹೋಟೆಲಿಗೆ ಬಂದ್ವಿ. ಸಖತ್ ಹೊಟ್ಟೆ ಸಿತಾಯಿತ್ತು, ಬೆಳಗ್ಗೆಯಿಂದ ಕೂಡ ಏನೂ ತಿಂದಿರಲಿಲ್ಲ ಅಂತ. ಊಟ ಮಾಡಿ ಇವಾಗ ಮನೆ ಕಡೆ ಹೊರಡ್ತೀವಿ ನಾವು ಕೂಡ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಕೆಲವೊಂದಷ್ಟು ಫೋಟೋಸ್ನ ಶೇರ್ ಮಾಡಿದ್ದೀನಿ. ಸೊ ಯಾರಾದರೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಹೋಗಿ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಶಿವಗಂಗೆಯಿಂದ ಬಂದು ಆಲ್ಮೋಸ್ಟ್ 1 ವೀಕ್ ಆಗಿದೆ. ಅದಾದಮೇಲೆ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಲಾಸ್ಟ್ ಭಾಗಲ್ಲೇ ಹೇಳ್ದಂಗೆ ಕೆಲಸ, ಮನೆ, ಗುಬ್ಬಿ ನೋಡ್ಕೊಳ್ಳೋದು ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ. ವಿಡಿಯೋ ಏನೇನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಎಲ್ಲ ರೆಡಿ ಮಾಡಿ ಅಷ್ಟೊತ್ತಿಗೆ ಕರೆಕ್ಟಾಗಿ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು. ಸೊ ಇಲ್ಲೇ ಇಟ್ಕೊಂಡಿದ್ದೀನಿ ಯೂಟ್ಯೂಬ್ ಪೇಮೆಂಟು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿದೆ ಯೂಟ್ಯೂಬ್ ಪೇಮೆಂಟ್ ಬಂದಿರೋದ್ರಿಂದ. ನನಗೆ ಆಲ್ಮೋಸ್ಟ್ 2 ಮಂತ್ಸಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬರುತ್ತೆ ಅಂತ. ಲಾಸ್ಟ್ ಮಂತ್ ಬರುತ್ತೆ ಅಂತ ಅಂದ್ಕೊಳ್ತಿದ್ದೆ, ಬಟ್ ಬರಲಿಲ್ಲ. ಅದು ಈ ಮಂತ್ ಬಂದಿದೆ. ಆಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬ 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 ಖುಷಿ ಆಗ್ತಾ ಇದೆ. ಸೊ ಎಷ್ಟು ಬಂದಿದೆ ಏನೋ ಅದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳೋದಕ್ಕೂ ಮುಂಚೆ ನಾನು ಒಂದು ಯೂಟ್ಯೂಬ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ನಾನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತಲ್ವ, ಆವಾಗಲೇ ಕೆಲವೊಂದಷ್ಟು ವಿಷಯನ ಶೇರ್ ಮಾಡಿದ್ದೇನೆ, ನಾನು ಯಾಕೆ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಮೆಮೊರಿಗೋಸ್ಕರ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಐಡಿಯಾ ಎಲ್ಲಿಂದ ಬಂತು, ಸೊ ಯೂಟ್ಯೂಬ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಸೊ ಅದೆಲ್ಲನೂ ಕೂಡ ಇವತ್ತು ನಿಮ್ಮ ಜೊತೆಲಿ ಹೇಳ್ತೀನಿ. ಸೊ ಫಸ್ಟ್ ಬಂದು ನಾನು ಕ್ರಾಫ್ಟ್ ಚಾನಲ್ನ ಮಾಡ್ತಾ ಇದ್ದಿದ್ದು ಆಯಿತಾ, ಅದು ಲಾಕ್ಡೌನ್ ಟೈಮಲ್ಲಿ. ಅದು ನನಗೆ ಹೇಳಿದ್ದು ನನ್ನ ಕೊಲೀಗ್ ಶಶಿ ಅಂತ ಇದ್ದಾರೆ ಅವರು. ನಾನು ನಾರ್ಮಲಾಗಿ ಮನೇಲಿ ಅಂದರೆ ವರ್ಕ್ ಫ್ರಮ್ ಹೋಮ್ ಇತ್ತಲ್ವ, ಆವಾಗ ನಾನು ಮನೇಲಿ ಕೂತ್ಕೊಂಡು ಸುಮ್ಮನೆ ಫ್ರೀ ಇದ್ದಾಗ ಕೆಲವೊಂದಷ್ಟು ಕ್ರಾಫ್ಟ್ಗಳನ್ನ ಮಾಡಿ ಸ್ಟೇಟಸ್ಸಿಗೆಲ್ಲ ಹಾಕೊಳ್ತಾ ಇದ್ದೆ. ಸೊ ಆಗ ಅವ್ರು ನನಗೆ ಹೇಳಿದ್ದು, ಚೆನ್ನಾಗಿ ಮಾಡ್ತೀರಾ ಕ್ರಾಫ್ಟ್ ಅಲ್ವಾ, ಅದ್ರ ಬದಲು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಅದ್ರಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಅಲ್ಲಿವರೆಗೂ ಕೂಡ ನಾವು ಅಂದರೆ ನಾರ್ಮಲಾಗಿ ಎಲ್ಲರೂ ಕೂಡ ಯೂಟ್ಯೂಬ್ ಮಾಡ್ಬೋದು, ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡ್ಬೋದು, ಅದೆಲ್ಲ ನಮಗೆ ನಿಜವಾಗ್ಲೂ ಒಂದು ಸಣ್ಣ ಒಂದು ಕ್ಲೂ ಕೂಡ ಇರಲಿಲ್ಲ. ಸರಿ ಅವ್ರು ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ನಾನು ಆಮೇಲೆ ಯೋಚನೆ ಮಾಡಿದೆ, ಸರಿ ಮಾಡೋಣ ಅಂತ, ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಕ್ರಾಫ್ಟ್ ಮಾಡ್ತಾಯಿದ್ದೆ. ನನ್ನ ಚಾನಲ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಸಿಕ್ಕಾಬಟ್ಟೆ ಬಾಟಲ್ ಪೇಂಟ್ ಆಗಿರ್ಬೋದು ಅಥವಾ ವೇಸ್ಟನ್ನು ಯೂಸ್ ಮಾಡಿ ಹೇಗೆ ಅದನ್ನು ನಾವು ಒಂದು ಬ್ಯೂಟಿಫುಲ್ಲಾಗಿ ಕ್ರಾಫ್ಟ್ ಮಾಡ್ಕೊಳ್ಬೋದು, ಡೆಕೋರ್ ಪೀಸ್ ಮಾಡ್ಕೊಳ್ಬೋದು ಅಂತ
ತುಂಬ ಕ್ರಾಫ್ಟ್ಗಳನ್ನ ಮಾಡಿದ್ದೆ. ಅವ್ರು ಹಂಗೆ ಹೇಳಿದ್ಮೇಲೆ ಸರಿ ಮಾಡ್ತೀನಲ್ವ ಹೆಂಗಿದ್ರು ಮಾಡೋದನ್ನೇ ವೀಡಿಯೋ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಏನು ಕಷ್ಟ ಆಗಲ್ಲ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ನನಗೆ ಯೂಟ್ಯೂಬ್ ಮಾಡಬೇಕು, ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಆವಾಗ ನನಗೆ ಐಡಿಯಾ ಬಂದಿದ್ದು. ಸೊ ಅವರೇ ನನಗೆ ಸಜೆಸ್ಟ್ ಮಾಡಿದ್ದು ಯೂಟ್ಯೂಬ್ ಮಾಡು ಅಂತ. ಸೊ ಅವರು ನೋಡ್ತಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಶಶಿ. ಸೊ ನಿಮ್ಮ ಒಂದು ಸಜೆಷನ್ ತುಂಬ ಹೆಲ್ಪ್ ಆಯಿತು ನನಗೆ ಹೇಳಬೇಕಂದ್ರೆ. ಸೊ ಆ ಥರ ಸ್ಟಾರ್ಟ್ ಮಾಡಿದ್ದು ಚಾನಲ್ಲು. ಸೊ ಕ್ರಾಫ್ಟ್ ಚಾನಲ್ ಏನಾಯಿತು ಅಂದರೆ ಕಂಟಿನ್ಯೂಸ್ ಆಗಿ ನಾನು ಬ್ಲಾಗ್ ವೀಡಿಯೋಸ್ ಹಾಕ್ತಾಯಿದ್ದೆ. ಅದರಲ್ಲಿ ಕ್ರಾಫ್ಟ್ ಚಾನಲಲ್ಲಿ ವೀಡಿಯೋಸ್ ಮಾಡೋದು, ಅಪ್ಲೋಡ್ ಮಾಡೋದು ಮಾಡ್ತಾಯಿದ್ದೆ. ಕ್ರಾಫ್ಟ್ ಚಾನಲ್ ನಾನು ಇವಾಗ ನಿಲ್ಲಿಸಿದ್ದೀನಿ. ಯಾಕೆ ಅಂತಂದರೆ ಅವಾಗ ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಅವಾಗ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಆ ಕ್ರಾಫ್ಟ್ದು ಮಾಡಿಕೊಂಡು ವೀಡಿಯೋ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಟೈಮ್ ಇರ್ತಾಯಿತ್ತು. ಸೊ ಒನ್ಸ್ ನಮಗೆ ಆಫೀಸ್ ಸ್ಟಾರ್ಟ್ ಆದಮೇಲೆ ನಮಗೆ ಟ್ರಾವೆಲ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಹೋಗ್ತಾಯಿತ್ತು, ಮತ್ತು ಮನೆಗೆ ಬರೋಷ್ಟರಲ್ಲೇ ಸುಸ್ತಾಗ್ತಿತ್ತು. ಹಂಗೂ ಸ್ಟಾರ್ಟಿಂಗ್ ನಾನು ಕೆಲಸ ಮುಗಿಸ್ಕೊಂಡು ಬಂದು 12 ಗಂಟೆವರೆಗೂ ಕೂತ್ಕೊಂಡು ಪೇಂಟ್ ಎಲ್ಲ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಅದು ಹೋಯ್ತಾ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯ್ತಾ ಹೋಯಿತು. ಯಾಕಂದರೆ ಕರೆಕ್ಟಾಗಿ ಅದಕ್ಕೆ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿರ್ಲಿಲ್ಲ ಅಂತ. ಯಾಕಂದರೆ ಕ್ರಾಫ್ಟ್ ಚಾನಲ್ಗೆ ಒಂದು ಸ್ವಲ್ಪ ಕ್ಲಿಕ್ ಆಗೋವರೆಗೂ, ಕ್ರಾಫ್ಟ್ಗೆ ಅಂತಲ್ಲ ಎಲ್ಲ ಚಾನಲ್ಲೂ ಅಷ್ಟೇ, ಕ್ಲಿಕ್ ಆಗೋರು ಸ್ವಲ್ಪ ಕಷ್ಟನೇ. ಕ್ರಾಫ್ಟ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದಾಗ ನಂಗೆ ನಿಜವಾಗ್ಲೂ ಒಂದು ಸಣ್ಣ ಐಡಿಯಾ ಕೂಡ ಇರಲಿಲ್ಲ. ಸೊ ಹೇಗೆ ವೀಡಿಯೋನ ಶೂಟ್ ಮಾಡ್ಕೊಳ್ಬೇಕು, ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ಕೊಳ್ಬೇಕು, ತಂಬ್ಲೈನು, ಟೈಟಲು, ಅದು ಒಂದು ಅಂದರೆ ಒಂದು ಚೂರು ಕೂಡ ನನಗೆ ಐಡಿಯಾನೂ ಇರಲಿಲ್ಲ, ಅದ್ರ ಬಗ್ಗೆ ನಾಲೆಡ್ಜೇ ಗೊತ್ತಿರಲಿಲ್ಲ. ಸೊ ಹಾಗೆ ವೀಡಿಯೋನು ಮಾಡ್ಕೊಳ್ಳೋಣ, ಹೆಂಗಿದ್ರು ನಾನು ಕ್ರಾಫ್ಟ್ ಚಾನಲ್ ಮಾಡ್ತೀನಲ್ವ, ಅದೇ ಥರ ವ್ಲಾಗ್ ಚಾನಲ್ಲು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನಗೆ ಅವಾಗ ಐಡಿಯಾ ಬಂದಿದ್ದು. ನಾನು ಕೂಡ ಕೆಲವೊಂದಷ್ಟು ವ್ಲಾಗ್ ಚಾನಲೆಲ್ಲ ನೋಡ್ತಿದ್ದೆ ಅವಾಗ. ಸೊ ಅವಾಗ ವ್ಲಾಗ್ ಚಾನಲ್ ಎಲ್ಲ ನೋಡ್ತಿದ್ದಲ್ಲ, ಅವಾಗ ಸರಿ ನನಗೆ ಹೆಂಗಿದ್ರು ಇವಾಗ ಒಂದು ಐಡಿಯಾ ಇದೆ ಹೆಂಗೆ ಮಾಡಬೇಕು ಅಂತ ಎಲ್ಲ ಎಡಿಟ್ ಎಲ್ಲ, ಒಂದು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸೊ ಮಾರ್ಚ್ 2022 ನಾನು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 3 ಇಯರ್ಸ್ ಮೇಲೆ ಆಗಿದೆ ನಾನು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿ. ಇದು ಏನು ಬರುತ್ತೆ ಯೂಟ್ಯೂಬಿಂದ ಇನ್ಕಮ್ ಅದೆಲ್ಲನೂ ಕೂಡ ಸಪ್ರೇಟಾಗಿ ಸೇವ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗುಬ್ಬಿ ಹೆಸರೆಲ್ಲ ಹಾಕಿರೋಣ, ಸೊ ಅವಳಿಗೆ ಎಜುಕೇಷನ್ಗೆ ಯೂಸ್ ಆಗಲಿ ಅಂತ ಅಷ್ಟೇ, ಏನೇನಿಲ್ಲ. ತುಂಬ ಜನ ಕೇಳ್ತಾ ಇದ್ರೆ ಯೂಟ್ಯೂಬ್ ಇನ್ಕಮ್ ಬಂದಿದೆಯಾ ಹೇಳಿ, ಫಸ್ಟ್ ಇನ್ಕಮ್ ಆದರೂ ಬಂದಿದೆಯಾ, ಎಷ್ಟು ಬಂದಿದೆ ಅಂತ. ಬಟ್ ನನಗಿನ್ನೂ ಬಂದಿರಲಿಲ್ಲ, ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಇವಾಗ ಬಂದಿದೆ ಅಲ್ವಾ, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು. ಬಿಕಾಸ್ ಯಾರಾದರೂ ಯೂಟ್ಯೂಬ್ ಮಾಡ್ತಿದ್ರೆ ಅವ್ರಿಗೊಂದು ಮೋಟಿವೇಟ್ ಆಗಲಿ ಅಂತ ಅಷ್ಟೇ, ಏನಿಲ್ಲ. ಸೊ ನಂದು ಆಗಸ್ಟಲ್ಲೇ ಕಂಪ್ಲೀಟ್ ಆಯಿತು. ಅಂದರೆ ಫಸ್ಟು $100 ಕಂಪ್ಲೀಟ್ ಆಗಬೇಕು. $100 ಕಂಪ್ಲೀಟ್ ಆದಮೇಲೆ ನಮಗೆ ಇನ್ಕಮ್ ಬರೋದು. ಆಗಸ್ಟಲ್ಲಿ ನನಗೆ $100 ಕಂಪ್ಲೀಟ್ ಆಯಿತು. ನಾನು ಅಂದ್ಕೊಂಡೆ ಸೆಪ್ಟೆಂಬರಲ್ಲಿ ಮೇ ಬಿ ಬರ್ಬೋದು ಅಥವಾ ಆಗಸ್ಟ್ ಎಂಡಿಂಗಲ್ಲಿ ಬರ್ಬೋದು ಅಂತ. ಬಟ್ ಅದು ಬರಲಿಲ್ಲ. ಅಕೌಂಟಲ್ಲಿ ಅಪ್ಡೇಟ್ ಆಗಿರಲಿಲ್ಲ. ಅಂದರೆ ಯೂಟ್ಯೂಬ್ ಅನ್ನೋರಿಗೆ ಆಡ್ಸೆನ್ಸ್ ಅಕೌಂಟ್ ಅಂತ ಇರುತ್ತೆ. ಸೊ ಅಕೌಂಟಲ್ಲಿ ಬಂದು ಅಪ್ಡೇಟ್ ಆಗಿರಲಿಲ್ಲ, ಹಾಗಾಗಿ ಸೆಪ್ಟೆಂಬರಲ್ಲಿ ಬರಲಿಲ್ಲ. ನಾನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಎಷ್ಟೇ ಲೇಟ್ ಆದರೂ ನನ್ನ ಅಕೌಂಟಿಗೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು, ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಅಕ್ಟೋಬರ್ 21 ನನಗೆ ಸೆಂಟ್ ಆಗಿದೆ ಅಂತ ಒಂದು ನೋಟಿಫಿಕೇಷನ್ ಬಂದಿತ್ತು ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ನಾನು ನೋಡಿ ನನ್ನ ಅಕೌಂಟಿಗೆ ಬಂದಿಲ್ವಲ್ಲ, ಎಲ್ಲೋಯ್ತು ಅಂತ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿದ್ದೆ. ಸೊ ಅದಾದಮೇಲೆ ನಾನು ಮೇಲ್ ಚೆಕ್ ಮಾಡಿದೆ, ಮೇಲಲ್ಲಿ ನನಗೆ ಬಂದಿತ್ತು. ಸೊ ವರ್ಕಿಂಗ್ ಡೇಸಲ್ಲಿ 22 7 ವರ್ಕಿಂಗ್ ಡೇಸಲ್ಲಿ ನಿಮಗೆ ಬರುತ್ತೆ, ಬಂದಿಲ್ಲ ಅಂದರೆ ಬ್ಯಾಂಕ್ ವಿಸಿಟ್ ಮಾಡಿ ಅಂತ ಹೇಳಿ. ಸೊ ಹಂಗೆ ಬಂದಿದ್ದು 22 ಏನೋ ಬೆಳಿಗ್ಗೆ ಬಂತು. ಸೊ 23 ನನ್ನ ಅಕೌಂಟಿಗೆ ಕ್ರೆಡಿಟ್ ಆಯಿತು ಈವ್ನಿಂಗು. ಸೊ ನನಗಂತೂ ಖುಷಿ ಆಗೋಯ್ತು ಅದನ್ನು ನೋಡಿ. ಆ್ಯಕ್ಚುಲಿ ನನಗೆ ಮೆಸೇಜ್ ಬಂದಿರಲಿಲ್ಲ, ಬಟ್ ಯಾವುದೋ ಒಂದು ಅಮೌಂಟ್ ಕಟ್ಟಾಗಿದೆ ಅಂದ್ಬಿಟ್ಟು ಮೆಸೇಜ್ ಬಂದಾಗ ಅದ್ರಲ್ಲಿ ಟೋಟಲ್ ಬ್ಯಾಲೆನ್ಸ್ ತೋರಿಸ್ತಲ್ಲ, ಅವಾಗ ಇಷ್ಟೊಂದು ಎಲ್ಲಿಂದ ಬಂತು ದುಡ್ಡು ಅಂದ್ಬಿಟ್ಟು ಅವಾಗ ಹೋಗಿ ನಾನು ಈ ಪಾಸ್ಬುಕ್ಕಲ್ಲಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು ಸ್ಯಾಲ್ರಿ ಬಂದಿದೆ, ಯೂಟ್ಯೂಬ್ ಕಡೆಯಿಂದ ಇನ್ಕಮ್ ಬಂದಿದೆ ಅಂತ. ಅದು ಥರ್ಸ್ಡೇನೇ ಬಂದಿದೆ. ಸೊ ನಾನು ಅವತ್ತು ಬೆಳಿಗ್ಗೆ ಅಂದ್ಕೊಳ್ತಾ ಇದ್ದೆ, ಸೊ ಬಂದರೆ ಇವತ್ತೇ ಬರಬೇಕು, ಥರ್ಸ್ಡೇ ಇವತ್ತೇ ಬರುತ್ತೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಅವತ್ತು ಈವ್ನಿಂಗೇ ಬಂತು. ಅದರಿಂದ ನನಗೆ ಒಂಥರ ಖುಷಿ ಅನ್ನಿಸ್ತು, ಯಾಕಂದರೆ ಕೆಲವೊಂದಷ್ಟು ವಿಷಯ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಥರ್ಸ್ಡೇ ಆಗ್ತಾ ಇರುತ್ತೆ ಒಂದೊಂದು ಒಳ್ಳೆ ವಿಷಯಗಳು. ಸೊ ಹಂಗಾಗಿ ನಾನು ಅವತ್ತು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮೇ ಬಿ ಬರಬಹುದೇನೋ ಇವತ್ತು ಅಂತ. ಸೊ ಅದೇ ಥರ ಅವತ್ತೇ ಬಂತು. ನನಗಂತೂ ಇನ್ನೂ ತುಂಬ ಖುಷಿ ಆಯಿತು. ಸೊ ಯಾರಾದರೂ ಯೂಟ್ಯೂಬ್ ಮಾಡ್ತಿದ್ರೆ ಹೋಪ್ನ ಕಳ್ಕೊಳ್ಬೇಡಿ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿ, ನಿಜವಾಗ್ಲೂ ಕ್ಲಿಕ್ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೆ ಮಿಸ್ಟೇಕ್ ಅಂತ ಅಂದರೆ ನಾನು ಇರ್ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾಯಿದ್ದೆ. ಸೊ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕಿದ್ರೆ ನಿಜವಾಗ್ಲೂ ಕ್ಲಿಕ್ ಆಗುತ್ತೆ, ಒಳ್ಳೆ ವ್ಯೂಸ್ ಕೂಡ ಬರುತ್ತೆ. ಸೊ ವೀಡಿಯೋಸ್ ಮಾಡ್ತಾಯಿದ್ರೆ ನಿಲ್ಲಿಸ್ತಾನೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಪೋಸ್ಟ್ ಮಾಡಿ, ನಿಜವಾಗ್ಲೂ ಒಳ್ಳೆಯದಾಗುತ್ತೆ, ಕ್ಲಿಕ್ ಆಗುತ್ತೆ ಚಾನಲ್ ನಿಮ್ಮದು. ಸೊ ಇವಾಗ ಎಷ್ಟು ಇನ್ಕಮ್ ಬಂದಿದೆ ನನಗೆ ಅಂತ ಹೇಳ್ತೀನಿ. ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಹೇಳೋಂಗಿಲ್ಲ ಎಷ್ಟು ಬಂದಿದೆ ಏನು ಅಂತ, ಯಾಕಂದರೆ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ, ಅದರಲ್ಲಿ ಯಾರು ಕೂಡ ಡೈರೆಕ್ಟಾಗಿ ಹೇಳಲ್ಲ. ಏನಂದರೆ ಯೂಟ್ಯೂಬ್ ಕಡೆಯಿಂದ ಒಂದು ಕಂಡೀಷನ್ಸ್ ಇದೆಯಂತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಯೂಟ್ಯೂಬ್ ಬರೋ ಗೈಡ್ಲೈನ್ಸ್ ಪ್ರಕಾರ. ಸೊ ಎಷ್ಟು ಇನ್ಕಮ್ ಬಂದಿದೆ ಅಂತ ಹೇಳೋಂಗಿಲ್ಲ. ಸೊ ಹಾಗಾಗಿ ನಾನು ಒಂದು ಅಂದಾಜಲ್ಲಿ, ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ, ಓಕೆನಾ. ಸೊ ಇದು ಆ್ಯಕ್ಚುಲಿ ಯೂಟ್ಯೂಬ್ ಇನ್ಕಮೇ ನಂದು.
ಆ ವಿಡಿಯೋ ಮಾಡಬೇಕು ಅಂತಲೇ ಹೇಳಿ ನಾನು ಅವತ್ತು ಹೋಗಿ ಡ್ರಾ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ದೆ. ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಒಂದು 3-4 ದಿನ ಆಯಿತು ಡ್ರಾ ಮಾಡ್ಕೊಂಬಂದು. ವಿಡಿಯೋ ಮಾಡೋಣ ಅಂದ್ಕೊಳ್ತಿದ್ದೆ, ಬಟ್ ವಿಡಿಯೋ ಶೂಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಅಂತಲೇ ವಿಡಿಯೋಗೋಸ್ಕರ ಅಂತಲೇ ನಾನು ಅಮೌಂಟ್ನ ಡ್ರಾ ಮಾಡ್ಕೊಂಬಂದಿದ್ದು. ಸೊ ಇದಿಷ್ಟು ಕೂಡ ಯೂಟ್ಯೂಬ್ ಕಡೆಯಿಂದ ಬಂದಿರೋಂತಹ ನನ್ನ ಫಸ್ಟ್ ಅರ್ನಿಂಗ್ಸ್. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ. ಸೊ ಎಷ್ಟು ಬಂದಿದೆ ಅಂತ ಅಂದರೆ 2000 ರುಪೀಸ್ ಸ್ಯಾರಿನ ನಾವು 12 ಸ್ಯಾರೀಸ್ ತೊಗೊಳ್ಬೋದು, ಇಷ್ಟು ಬಂದಿದೆ ನನಗೆ. ಸೊ ಏನಂದರೆ $275 ಅಂದರೆ ನಾರ್ಮಲಾಗಿ ಅಂದರೆ $100 ಕಂಪ್ಲೀಟ್ ಆದರೆ ಬರುತ್ತೆ. $100 ಅಂದರೆ ತುಂಬ ಕಮ್ಮಿನೇ ಇರುತ್ತೆ ಅಮೌಂಟ್, ಆಯಿತಾ. ಬಟ್ ನಂದು 275 ಇದ್ದಿದ್ದರಿಂದ ಎಷ್ಟು ಬಂದಿದೆ ಅಷ್ಟೇ. ಸೊ 12 ಸ್ಯಾರೀಸ್ನ ತೊಗೊಳ್ಬೋದು. ಆ 12 ಸ್ಯಾರಿಗೆ 100 ರುಪೀಸ್ ಕಮ್ಮಿ ಬಂದಿದೆ, 101 ರುಪೀಸ್ ಕಮ್ಮಿ ಬಂದಿದೆ. 12 ಸ್ಯಾರಿಗೆ 2000 ರುಪೀಸ್ದು 12 ಸೀರೆನ ತೊಗೊಳ್ಬೋದು. ಅದರಲ್ಲಿ 100 ರೂಪಾಯಿ ಕಮ್ಮಿ ಬಂದಿದೆ, 101 ರೂಪಾಯಿ. ಸೊ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟಲ್ಲಿ ಹಾಕಿ, ಬೇಕಿದ್ರೆ ನಾನು ಅದನ್ನು ಪಿನ್ ಮಾಡ್ತೀನಿ. ಬಿಕಾಸ್ ಹಾಗೆ ಹೇಳಂಗಿಲ್ಲ ಡೈರೆಕ್ಟಾಗಿ ಅಂತ ಹೇಳಿ ನಾನು ಈ ಥರ ಹೇಳ್ತಾ ಇದ್ದೀನಿ. ಸೊ 12 ಸ್ಯಾರಿ ತೊಗೊಳ್ಬೋದು 2000 ರುಪೀಸ್ದು, ಅದಕ್ಕೆ 101 ರುಪೀಸ್ ಕಮ್ಮಿ ಬಂದಿದೆ. ಸೊ ಇಷ್ಟು ನನ್ನ ಮೊದಲ ಇನ್ಕಮ್. ಸೊ ತುಂಬ ಖುಷಿ ಆಗ್ತಾಯಿದೆ. ನೀವು ಯಾರಾದರೂ ಯೂಟ್ಯೂಬ್ ಮಾಡ್ತಿದ್ರೆ ನೀವು ಕೂಡ ಬೇಗ ಈ ಥರ ಇನ್ಕಮ್ ತೊಗೊಳ್ಳಿ ಯೂಟ್ಯೂಬ್ ಕಡೆಯಿಂದ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ನಾನು ಸಜೆಸ್ಟ್ ಮಾಡಿಬಿಡ್ತೀನಿ ಯೂಟ್ಯೂಬ್ ಮಾಡೋರಿಗೆ. ಏನಂದರೆ ನೀವೇನಾದರೂ ವೀಡಿಯೋಸ್ ಮಾಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕಿ, ಆಯಿತಾ. ಯಾಕಂದರೆ ಒಂದಿನ ನಿಮ್ಮ ಚಾನಲ್ಲು ಮಾನಿಟೈಸ್ ಆಗಿ ಅರ್ನಿಂಗ್ಸ್ ಸ್ಟಾರ್ಟ್ ಆದಾಗ ಸೊ ನೀವೇನು ಇವಾಗ ರೀಸೆಂಟಾಗಿ ಹಾಕಿರ್ತೀರಲ್ವ ವೀಡಿಯೋ, ಸೊ ಅದಕ್ಕೆ ಮಾತ್ರ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಹಳೆ ವೀಡಿಯೋಗೂ ಅರ್ನಿಂಗ್ಸ್ ಆಗುತ್ತೆ, ಇಲ್ಲ ಅಂತಲ್ಲ. ಒಂದು 3 ವರ್ಷದ ಹಳೆ ವೀಡಿಯೋಸಿಗೆಲ್ಲನೂ ಆಗುತ್ತೆ. ಬಟ್ ಆ ವೀಡಿಯೋಸ್ನ ಇವಾಗ ಯಾರು ನೋಡ್ತಾರೆ? ರೆಗ್ಯುಲರಾಗಿ ನೋಡ್ಕೊಂಡು ಬಂದಿರೋರಾದರೆ ಎಲ್ಲನೂ ನೋಡ್ಬಿಟ್ಟಿರ್ತಾರೆ, ಹಳೆ ವೀಡಿಯೋಸ್ ಎಲ್ಲನೂ ಕೂಡ. ಸೊ ಮತ್ತೆ ಅವರು ಹೋಗಿ ನೋಡೋದು ರೇರೇನೆ, ಯಾರೋ 1-2-3 ಜನ ಹೋಗಿ ನೋಡ್ಬೋದೇನೋ ಅಷ್ಟೇ. ಅದನ್ನು ಬಿಟ್ಟರೆ ಹಳೆ ವೀಡಿಯೋಸಿಗೆಲ್ಲ ಅರ್ನಿಂಗ್ಸ್ ತುಂಬಾ ಕಮ್ಮಿ ಆಗಿಬಿಡುತ್ತೆ. ಕಮ್ಮಿ ಅಂತ ಅನ್ನೋದಕ್ಕಿಂತ ಇವನ್ 1 ರೂಪಾಯಿನೂ ಕೂಡ ಸಿಗಲ್ಲ ಆ ಒಂದು ಹಳೆ ವೀಡಿಯೋಸಿಗೆ. ಸೊ ರೀಸೆಂಟಾಗಿ ನಾವೇನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಲ್ವ, ಅದಕ್ಕೆ ಅರ್ನಿಂಗ್ಸ್ ಆಗುತ್ತೆ ಸ್ವಲ್ಪ. ಅದಕ್ಕೋಸ್ಕರ ಹೇಳ್ತಿರೋದು. ಹಾಕ್ತಾಯಿದ್ರೆ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ತಾ ಬನ್ನಿ. ಸೊ 1 ವರ್ಷದ ಒಳಗಡೆ ನಿಮ್ಮದು ಮಾನಿಟೈಸೇಷನ್ ಎಲ್ಲ ಕ್ರೈಟೀರಿಯಾ ಕಂಪ್ಲೀಟ್ ಆಗಿಬಿಟ್ರೆ ಆವಾಗ ನಿಮ್ಗೊಂದು ಸ್ವಲ್ಪ ಈಸಿ ಆಗುತ್ತೆ ಬೇಗ ಅರ್ನಿಂಗ್ಸ್ನ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬ್ ಕಡೆಯಿಂದ. ಸೊ ಇದೊಂದು ನನ್ನ ಸಣ್ಣ ಸಜೆಷನ್ ಅಷ್ಟೇ. ಸೊ ನಿಮ್ಗೆ ಏನಾದರೂ ಯೂಸ್ ಆದರೆ ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್, ನನ್ನ ಒಂದು ಯೂಟ್ಯೂಬ್ ಇನ್ಕಮ್ ಬಗ್ಗೆ. ಸೊ ಇದಕ್ಕೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಮೇನ್ ರೀಸನ್ ನೀವೇನೆ. ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಕಮೆಂಟ್ಸ್ಗಳನ್ನ ನೋಡ್ತಿರ್ಬೇಕಾದ್ರೆ, ಅದು ಈ ಟೈಮಲ್ಲಿ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ. ಹಾಗೆ ಇನ್ಸ್ಟಾದಲ್ಲೂ ಕೂಡ ಬಂದು ಮೆಸೇಜ್ ಮಾಡ್ತಿರ್ತೀರಾ, DM ಮಾಡ್ತಿರ್ತೀರಾ. ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಒಂಥರ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಾನು ಅರ್ನಿಂಗ್ ತೊಗೊಂಡಿದ್ದೀನಿ ಅಂತಂದರೆ ಅದಕ್ಕೆಲ್ಲದಕ್ಕೂ ನೀವೇ ರೀಸನ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಯಾವಾಗ್ಲೂ ಅಂತ ಹೇಳ್ತಾ, ಸೊ ಹೊಸದಾಗಿರೋದು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇನ್ನೂ ಒಂದು ಬ್ಲಾಗ್ ಜೊತೆಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.